ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಈ ಒಂದು ಬಿಡುಗಡೆಯ ಸಮಯಕ್ಕಾಗಿ ನಾವು ನಿಮ್ಮನ್ನು ಆಹ್ವಾನ ಮಾಡುವವರಾಗಿದ್ದೇವೆ. ನಮ್ಮ ಹೃದಯವನ್ನು ನಾವು ತೆರೆಯೋಣ. ಮನಪೂರ್ವಕವುಳ್ಳವರಾಗಿ ನಾವು ಒಮ್ಮನಸ್ಸಿನಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ನಮ್ಮನ್ನು ಕರ್ತನ ಕೈಗಳಿಗೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ವಾಕ್ಯ ಹೇಳುವ ಪ್ರಕಾರ ನೀನು ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ನೀನು ಸದುತ್ತರವನ್ನು ಕೊಡುವವನೂ ಆಗಿದ್ದಿ. ಈಗ ನಿನ್ನ ಕೃಪೆಯಿಂದ ನಿನ್ನ ಸಮ್ಮುಖಕ್ಕೆ ನಾವು ತಗ್ಗಿಸಿಕೊಂಡು ಬಂದವರಾಗಿದ್ದೇವೆ. ಬೇರೆ ಬೇರೆ ಸ್ಥಳಗಳಿಂದ ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳುವಂತ ಸಮಯದಲ್ಲಿ ಈ ವಾಕ್ಯದ ಮೂಲಕ ಅವರ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಪ್ಪ. ಒಂದು ಹೊಸ ಬದುಕನ್ನು ಅವರಿಗೆ ಅನುಗ್ರಹಿಸಿಕೊಡು ದೇವರೇ. ಅವರ ಜೀವಿತದಲ್ಲಿ ಕಂಡರಿಯಲಾರದ ಹೊಸತನವನ್ನು ಅವರು ಹೊಂದಿ ಸತ್ಯಸಂಧನದ ದೇವರದ ನಿನ್ನನ್ನು ಸನ್ಮಾನಿಸುವಂತೆ ಕೃಪೆ ಕೊಡು. ಯೇಸು ನಾಮದಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ನಾವು ಓದತಕ್ಕ ಧ್ಯಾನಿಸತಕ್ಕಂಥ ಅಧ್ಯಾಯ ಧರ್ಮೋಪದೇಶ ಕಾಂಡ 4:9 ವಚನ. ಧರ್ಮೋಪದೇಶ ಕಾಂಡ 4:9 ವಚನ. ವಾಕ್ಯ ಹೀಗೆ ಹೇಳ್ತದೆ: ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು ಎಂಬುದಾಗಿ. ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವಾಗ ಏನು ದೇವರ ವಾಕ್ಯ ನಮಗೆ ತಿಳಿಸ್ತದೆ ಎಂಬುದಾಗಿ ಹೇಳಿದ್ರೆ, ನೀವು ಬರೇ ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನನ್ನನ್ನು ಹುಡುಕಬೇಡ್ರಿ, ಅಥವಾ ನಿಮಗೆ ಬೇಕಾದಂತ ಆಶೀರ್ವಾದಗಳನ್ನು ಕಂಡುಕೊಳ್ಳುವುದಕ್ಕಾಗಿ ಮಾತ್ರವೇ ನನ್ನ ಬಳಿಗೆ ಬರಬೇಡ್ರಿ. ಆದರೆ ನಾನು ಕೂಡ ನಿಮಗೆ ಕೆಲವು ಸಂಗತಿಗಳನ್ನು ಹೇಳುವವನಾಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮನ್ನು ನಾನು ಪ್ರೀತಿಸುವವನಾಗಿದ್ದೇನೆ, ನಿಮಗೆ ಅಗತ್ಯಗಳನ್ನು ಪೂರೈಸುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಆದರೆ ನಿಮಗೂ ನಮಗೂ ಒಂದು ಸಂಬಂಧ ಬೇಕಲ್ಲವ, ಒಂದು ಅನ್ಯೋನ್ಯತೆ ಬೇಕಲ್ಲವ. ಈಗ ತಂದೆ ತಾಯಿ ಮಕ್ಕಳು ಬರೇ ತಂದೆ ತಾಯಿಗಳಿಂದ ಸಿಗುವಂಥದ್ದನ್ನು ಮಾತ್ರವೇ ಅಪೇಕ್ಷಿಸಿ ಪಡೆದುಕೊಂಡು ತಂದೆ ತಾಯಿಯೊಟ್ಟಿಗೆ ಒಂದು ಸರಿಯಾದ ಸಂಬಂಧ, ಐಕ್ಯತೆ, ಅನ್ಯೋನ್ಯತೆ ಇಟ್ಟುಕೊಳ್ಳದೆ ಹೋಗುವುದಾದರೆ ಅದು ಸರಿಯಾದ ಸಂಬಂಧವಲ್ಲ. ಈಗ ಈ ಸಂಬಂಧಕ್ಕಿಂತಲೂ ಮೇಲ್ಪದವಿಯ ಒಂದು 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 ಮಾತಿದೆ. ಅದು ಏನಂತ ಹೇಳಿದ್ರೆ, ಅದು ಅನ್ಯೋನ್ಯತೆ ಎಂಬುದಾಗಿ. ಹೆಚ್ಚಾಗಿ ತಂದೆ ತಾಯಿಗಳು ನಾವು ಅರಿಯಬೇಕು. ತಂದೆ ತಾಯಿಗೂ ನಮ್ಮ ಜೀವಿತದಲ್ಲಿ ಮಾಡಿದಂಥ ಸಹಾಯ, ನಮ್ಮನ್ನು ಅವರು ಪೋಷಣೆ ಮಾಡುವಂಥದ್ದು, ನಮಗೆ ಹೇಳುವಂಥ ಬುದ್ಧಿ, ನಮಗೆ ಕೊಡುವಂಥ ಆಲೋಚನೆಗಳನ್ನು ನಾವು ಗಮನಿಸಿ ಅದಕ್ಕೆ ತಕ್ಕದಾಗಿ ನಾವು ಜೀವಿಸುವಾಗ ತಂದೆ ತಾಯಿಗಳ ಮಕ್ಕಳಾದ ನಮ್ಮ ಮೇಲೆ ಅವರು ಬಹಳ ಅಭಿಮಾನವುಳ್ಳವರಾಗಿರ್ತಾರೆ. ನನ್ನ ಮಗನು ಎಷ್ಟು ಒಳ್ಳೆಯವನಲ್ಲವ, ನನ್ನ ಮಗಳು ಎಷ್ಟು ಒಳ್ಳೆಯವಳಲ್ಲವ, ನಾನು ಹೇಳುವ ಹಾಗೇನೆ ಆಕೆ ಕೇಳ್ತಾಳೆ. ನಾನು ಹಿಂದಿನ ದಿನಗಳಲ್ಲಿ ಆಕೆಗಾಗಲಿ ಅವನಿಗಾಗಲಿ ಕೊಟ್ಟಂತ ಪ್ರತಿಯೊಂದು ಯಾವುದೇ ಒಂದು ವಿಷಯಗಳ ಕುರಿತಾಗಿ ಅವನೆಷ್ಟು ಸಂತೋಷ ಪಟ್ಟು ನನಗೆ ಥ್ಯಾಂಕ್ಸ್ ಹೇಳ್ತಾನಲ್ಲವ. ಇದು ನಾವು ಮನುಷ್ಯರಾಗಿ ನಾವು ಅಪೇಕ್ಷಿಸುವವರಾಗಿದ್ದೇವೆ. ತಂದೆ ತಾಯಿ ಒಂದು ವೇಳೆ ಮಕ್ಕಳು ಮಾತ್ರವಲ್ಲ, ನಮ್ಮ ಪ್ರಿಯರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ಅವರು ಕೂಡ ಹಾಗೇನೆ ಅಪೇಕ್ಷಿಸ್ತಾರೆ. ನಾವು ಒಬ್ಬರಿಗೊಬ್ಬರು ಕೃತಜ್ಞತೆ ಉಳ್ಳವರಾಗಿದ್ದಿರಬೇಕೆಂಬುದಾಗಿ, ಒಬ್ಬರು ಮಾಡಿದ ಉಪಕಾರವನ್ನು ನಮ್ಮ ನೆನಪಿನಲ್ಲಿ ನಾವು ಇಟ್ಟುಕೊಳ್ಳಬೇಕೆಂಬುದಾಗಿ ಸಾಧಾರಣ ಮನುಷ್ಯರಾದ ನಾವುಗಳು ಕೂಡ ನಾವು ಎದುರು ನೋಡುವವರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಉಂಟು? ಧರ್ಮೋಪದೇಶ ಕಾಂಡ 4:9 ವಚನದಲ್ಲಿ ಹೀಗೆ ಹೇಳ್ತದೆ. ಅಲ್ಲಿ ಹೇಳ್ತಾ ಉಂಟು, ದೇವರು ತನ್ನ ಇಸ್ರಾಯೇಲರಿಗೆ ಅವ ನಾಯಕನಾಗಿದ್ದಂತ ಮೋಶೆಯನ್ನು ಕರೆದು ಎಚ್ಚರಿಕೆಯಿಂದ, ನನ್ನ ಮಕ್ಕಳಿಗೆ, ನಾನು ಆತುಕೊಂಡ ನನ್ನ ಜನರೆಂಬ ಇಸ್ರಾಯೇಲರಿಗೆ ನೀನು ಹೀಗೆ ಹೇಳಬೇಕು. ಏನು ಹೇಳಬೇಕು? ನೋಡಿ, ನಿಮ್ಮನ್ನು ಅಂತ ಐಗುಪ್ತ ದೇಶವೆಂಬ ಬಂಧನದಿಂದ, ಆ ಒಂದು ಕಣ್ಣೀರಿನಿಂದ, ಆ ಒಂದು ಗೋಳಾಟದಿಂದ ನಾನು ಬಿಡುಗಡೆ ಮಾಡಿ ಹೊರಗೆ ತಂದಿದ್ದೇನೆ. ನಿಮಗೆ ಅನೇಕ ಕಷ್ಟಗಳಲ್ಲಿ ನೀವು ಹಾದು ಹೋಗುತ್ತಿದ್ದಿರಲ್ಲ, ಆಗ ದೇವರೇ ದೇವರೆಂಬುದಾಗಿ ಹುಡುಕಿಕೊಂಡು ಹೋಗುತ್ತಿದ್ದಿರಲ್ಲ, ಯಾರ ಸಹಾಯವಿಲ್ಲದೆ ಕಂಗೆಟ್ಟು ಹೋಗಿದ್ದಿರಲ್ಲ. ಆದರೆ ನಿಮಗೆ ಎಷ್ಟು ಅದ್ಭುತಗಳು ನಡೆದಿದೆ, ನಿಮ್ಮನ್ನು ಎಷ್ಟು ವಿಧವಾಗಿ ನಾನು ಬಿಡುಗಡೆ ಮಾಡಿದ್ದೇನೆ, ನಿಮ್ಮ ಕಣ್ಣೀರನ್ನು ಒರೆಸಿದ್ದೇನೆ.
ಈಗ ದೇವರ ವಾಕ್ಯ ಏನು ಹೇಳ್ತದೆ, ಆದ್ರಿಂದ ನಾವು ಬಹು ಜಾಗರೂಕತೆಯುಳ್ಳವರಾಗಬೇಕಂತೆ. ನಾವು ಮಕ್ಕಳಿಗೆ ಸಾಮಾನ್ಯ ಹೇಳ್ತೇವೆ, ಅಥವಾ ಒಂದು ವೇಳೆ ಶಾಲೆಯಲ್ಲಿ ಟೀಚರ್ಸ್ನವರು ಮಕ್ಕಳಿಗೆ ಹೇಳ್ತಾರೆ, ಎಚ್ಚರಿಕೆಯಾಗಿರು, ಜಾಗೃತೆಯಾಗಿರು, ಅಲ್ಲಿ ಹೋಗಬೇಡ, ಹೀಗೆ ಮಾಡಬೇಡ. ಜಾಗೃತೆ ಎಂಬುದಾಗಿ ಹೇಳುವಾಗ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಕೊಡುವಂತ ಒಂದು ಎಚ್ಚರಿಕೆಯಾಗಿದೆ. ಅದಕ್ಕೆ ಜಾಗೃತೆ ಎಂಬುದಾಗಿ ನಾವು ಹೇಳ್ತೇವೆ, ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ನೀವು ಬಹು ಜಾಗರೂಕತೆಯುಳ್ಳವರಾಗಿರಬೇಕು. ಯಾವುದರ ಕುರಿತಾಗಿ ಜಾಗರೂಕತೆಯುಳ್ಳವರಾಗಿರ್ಬೇಕಂತೆ, ನಮ್ಮ ಮನಸ್ಸುಗಳನ್ನು ನಾವು ಕಾಪಾಡಿಕೊಳ್ಳಬೇಕೆಂಬುದಾಗಿ. ಇವತ್ತು ಮನಸ್ಸು ಬಹಳವಾಗಿ ಎಲ್ಲಿ ಬೇಕಾದರೂ ತಿರುಗಿಕೊಂಡು ಬರ್ತದೆ. ಈಗ ಹೃದಯದಲ್ಲಿ ಒಂದು ಆಲೋಚನೆ ಬಂದ್ರೆ ಮನಸ್ಸು ತೀರ್ಮಾನ ಮಾಡ್ತದೆ, ಬೇಕಾ ಬೇಡವಾ ಅಂತ. ಈಗ ನಮಗೆ ಯಾರ ಮೇಲೆದು ಪ್ರೀತಿ ಒಂದು ವೇಳೆ ನಮಗೆ ಅಷ್ಟು ಸಮಾಧಾನ ಇಲ್ಲದಿದ್ರೆ ನಾವು ನಮಗೆ ಹೃದಯ ಇಲ್ಲ ಅಂತ ಹೇಳುವುದಿಲ್ಲ. ನಾವೇನು ಹೇಳ್ತೇವೆ, ಅವರ ಹತ್ರ ಮಾತಾಡ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ಅಥವಾ ಇಂಥ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ನನಗೆ ಮನಸ್ಸುಂಟು, ಹೃದಯ ಇಲ್ಲ ಎಂಬುದಾಗಿ ಯಾರು ಹೇಳುವುದಿಲ್ಲ. ಹೃದಯದಲ್ಲಿ ಆಲೋಚನೆಗಳು ಬರ್ತಾ ಇರ್ತದೆ, ಹಾಗೆ ಹೀಗೆ. ಅದು ನೇರ ನಿನ್ನ ಮನಸ್ಥಿತಿಗೆ ಅದು ಒಂದಕ್ಕೊಂದು ಕೂಡಿದಂಥದ್ದಾಗಿ ನಾವು ಕನೆಕ್ಷನ್ ಎಂಬುದಾಗಿ ಹೇಳ್ತೇವೆ. ಆಗ ಮನಸ್ಸು ಹೇಳ್ತದೆ, ಬೇಕಾ ಬೇಡವಾ ತೀರ್ಮಾನ ಮಾಡ್ತದೆ. ಆದ್ರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮನಸ್ಸುಗಳನ್ನು ನೀನೇನ್ ಮಾಡ್ಕೊಳ್ಬೇಕಂತೆ, ಕಾಪಾಡಿಕೊಳ್ಳಬೇಕಂತೆ. ದೇವರು ಏನೆಲ್ಲ ಅದ್ಭುತಗಳು ನನ್ನ ಜೀವಿತದಲ್ಲಿ ಮಾಡಿದನಲ್ಲ. ಕಳೆದ ದಿನಗಳಲ್ಲಿ ನಾನು ಸೋತು ಹೋಗಿದ್ದೆ, ನನಗೆ ಯಾರೂ ಇರಲಿಲ್ಲ, ನಾನು ಕಷ್ಟಕ್ಕಾಗಿ ಹುಡುಕುತ್ತಿದ್ದೆ. ಆಗ ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ನಾನು ಕೇಳಿದಾಗ ಇಂಥ ಅದ್ಭುತಗಳು ನಡೆಯುತ್ತೆಂಬುದಾಗಿ ಅದನ್ನು ಮರೆತು ಬಿಡಬಾರದಂತೆ. ಅದನ್ನು ಜಾಗರೂಕತೆಯಿಂದ ನಾವೇನ್ ಮಾಡ್ಕೊಳ್ಬೇಕಂತೆ, ನಮ್ಮ ಮನಸ್ಸುಗಳನ್ನು ಕಾಪಾಡಿಕೊಂಡು, ಅಲ್ಲಿ ಹೇಳ್ತಂಟು, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ. ನೋಡಿ, ಎಷ್ಟು ಸುಂದರವಾಗಿ, ಎಷ್ಟು ಸುಲಭವಾಗಿ ಒಂದು ಮಕ್ಕಳಿಗೆ ಶಾಲೆಯಲ್ಲಿ ಟೀಚರ್ನವರು ಸಣ್ಣ ಮಕ್ಕಳಿಗೆ ಪಾಠ ಮಾಡಿದಾಗೆ ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತನಾಡ್ತಾ ಇದೆ. ಎಷ್ಟು ಒಂದು ಸುಂದರವಲ್ಲವ. ಆ ವಾಕ್ಯಗಳನ್ನು ಕೇಳುವಂತ ಬೇರೆ ಬೇರೆ ಸ್ಥಳಗಳಿಂದ ನಾನು ನೀವುಗಳು ಸೇರಿ ಬಂದಿದ್ದೇವೆ. ನಾವೆಷ್ಟು ಧನ್ಯರಲ್ಲವ. ಅಲ್ಲಿ ಬೇರೆ ಏನು ಯಾವ ಒಂದು ಸಂಗತಿ ಇಲ್ಲ. ಅಲ್ಲಿ ಯಾವುದನ್ನು ಕರ್ತನು ಅಂಥದ್ದನ್ನು ನನಗೆ ಕೊಡು ಎಂಬುದಾಗಿ ಕೇಳ್ತಾ ಇಲ್ಲ, ಅಥವಾ ನೀನು ಇಂಥ ಸ್ಥಳಕ್ಕೆ ಬಂದು ನನ್ನನ್ನೊಮ್ಮೆ ನೋಡಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇಲ್ಲ. ನೀನಿರುವಂಥ ಸ್ಥಳದಲ್ಲಿ ಏನೆಲ್ಲ ಅದ್ಭುತಗಳು ನಡೆದಿದೆಯೋ, ಯಾವ ವಿಷಯಕ್ಕಾಗಿ ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ನೀನು ಪಡೆದುಕೊಂಡಿದೆಯೋ ಅದನ್ನು ನೀನು ಎಷ್ಟು ಮಾತ್ರಕ್ಕೆ ಏನ್ ಮಾಡಬಾರ್ದಂತೆ, ಅದನ್ನು ನೀನು ಮರೆಯಬಾರದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಅಲ್ಲಿ ಹೇಳುವಂತ ಮತ್ತೊಂದು ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ನೀವು ನೋಡಿದ ಸಂಗತಿಗಳನ್ನು ಈಗ ನಾವು ಅನುಭವಿಸಿರ್ತೇವೆ. ಏನನ್ನು ಅನುಭವಿಸಿರ್ತೇವೆ? ಅನೇಕ ನಮ್ಮ ಸೋತು ಹೋದ ಸ್ಥಿತಿಗತಿಗಳಲ್ಲಿ. ಈಗ ಅಲ್ಲಿ ನಾವು ಏನು ನೋಡ್ತೇವೆ ಎಂಬುದಾಗಿ ಹೇಳಿದ್ರೆ, ಐಗುಪ್ತ ದೇಶದ ಇಸ್ರಾಯೇಲ್ಯರನ್ನು ಇವರು ನನ್ನ ಜನರೆಂಬುದಾಗಿ ಮೋಶೆ ಎಂಬ ನಾಯಕನನ್ನು ದೇವರು ನೇಮಕ ಮಾಡಿ ಅವರನ್ನು ಹೊರಗೆ ಕರ್ಕೊಂಡು ಬಂದಿದ್ದಾನೆ. ಈಗ ಅವರಿಗೆ ದೇವರು ಉಣ್ಣುವುದಕ್ಕೆ ಆಹಾರವನ್ನು ಕೊಟ್ಟನು. ಅವರ ಕಾಲಲ್ಲಿರುವ ಚಪ್ಪಲಿಗಳು ಸವೆಯಲಿಲ್ಲ, ಅವರ ಬಟ್ಟೆಗಳು ಹಳತಾಗಲಿಲ್ಲ. ಅವರಿಗೆ ಆ ಕ್ಷಣಕ್ಕೆ ಏನು ಬೇಕಾಗಿದೆಯೋ ಎಲ್ಲವನ್ನು ತನ್ನ ಕೃಪೆಯಿಂದಲೂ ಪ್ರೀತಿಯಿಂದಲೂ ದೇವರು ಅನುಗ್ರಹಿಸಿಕೊಟ್ಟು ಅರಣ್ಯ ಮಾರ್ಗದಲ್ಲಿ, ಅಥವಾ ಅವರು ಒಂದು ವೇಳೆ ವಾಗ್ದಾನ ಮಾಡಿ ಸೇರತಕ್ಕ ಆ ಸ್ಥಳದ ಸೇರುವ ತನಕನೂ ಅವರನ್ನು ದೇವರು ಪೋಷಣೆ ಮಾಡಿದ್ದಾನೆ. ಆದರೆ ಅವರು ತಪ್ಪಿ ಹೋಗುವಾಗ, ಅವರು ಅವಿಧೇಯರಾಗುವಾಗ, ಅವರು ದೇವರ ಆಜ್ಞೆಗೆ ನಾವು ಒಪ್ಪುವುದಿಲ್ಲ ಎಂಬುದಾಗಿ ಹೇಳುವಾಗ, ಅವರು ತಮ್ಮ ಮನಸ್ಸಿಗೆ ಬಂದಾಗೆಲ್ಲ ಜೀವಿಸುತ್ತಿರುವಾಗ ದೇವರು ಬೇಸರಗೊಳ್ತಾನೆ. ನಾವು ಕೂಡ ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳುವಾಗ ಅವರು ಹೇಳಿದ್ದನ್ನು ಕೇಳದಿದ್ರೆ ನಾವು ಬೇಸರಗೊಳ್ತೇವೆ, ಅವರನ್ನು ಎಚ್ಚರಿಸ್ತೇವೆ. ಜಾಗೃತೆಯಾಗಿರು, ಮುಂದೆ ಏನು ಸಂಭವಿಸುತ್ತದೆ ಎಂಬುದಾಗಿ ನಿನಗೆ ಗೊತ್ತಿಲ್ಲ, ಆದರೆ ನಾವು ಅನುಭವ ಮಾಡಿದ್ದೇವೆ, ನಮಗೆ ಗೊತ್ತುಂಟು, ನೀವು ಸಣ್ಣವರು, ನಿಮಗೆ ಅರ್ಥ ಆಗ್ತಾ ಇಲ್ಲ, ಹೇಳಿದನ್ನು ಸ್ವಲ್ಪ ಗಮನಿಸಿ ಎಂಬುದಾಗಿ ಅನೇಕ ಬಾರಿ ನಮ್ಮ ಮಕ್ಕಳಿಗೆ ನಾವು ಹೇಳುವುದನ್ನು ನಮಗೆ ಅನುಭವ ಇದೆ, ಇತರರು ಹೇಳುವುದನ್ನು ನಾವು ಕೇಳಿದ್ದೇವೆ. ಪ್ರಿಯರೇ, ಹಾಗೆಯೇ ನಾನು ಆಗ್ಲೇ ಹೇಳಿದೆ, ದೇವರು ಏನು ಬಯಸುತ್ತಾನೆ, ನಾನು ಕೊಡುವುದನ್ನೆಲ್ಲ ನೀವು ತಕೊಂಡು ಚೆನ್ನಾಗಿರಿ ಮಾತ್ರವಲ್ಲ, ನನ್ನೊಟ್ಟಿಗೆ ನೀವು ಐಕ್ಯತೆ ಉಳ್ಳವರಾಗಿರಿ, ನನ್ನನ್ನು ಸನ್ಮಾನಿಸುವವರಾಗಿರಿ. ನನ್ನ ವಾಕ್ಯವನ್ನು ನೀವು ಕೇಳ್ತಿರಲ್ಲ, ಉಪದೇಶವನ್ನು ಕೇಳ್ತಿರಲ್ಲ, ನನ್ನ ಆಜ್ಞೆ ಏನೆಂಬುದಾಗಿ ನೀವು ತಿಳ್ಕೊಳ್ತೀರಲ್ಲ, ಅದರ ಪ್ರಕಾರವಾಗಿ ನೀವು ಜೀವಿಸಿರಿ ಎಂಬುದಾಗಿ ನಿನಗೆ ಕರ್ತನು ಹೇಳುವಂತ ವಾಕ್ಯವಾಗಿದೆ. ಪ್ರಿಯರೇ, ಒಂದು ಮಕ್ಕಳಿಗೆ ತಂದೆ ತಾಯಿಗಳು ಹೇಳುವ ಹಾಗೆ ಎಂಬುದಾಗಿ ನಾನು ಆಗ ಹೇಳಿದ ಹಾಗೆಯೇ ನಾವು ಇದನ್ನು ಗಮನಿಸಬೇಕಾಗಿದೆ. ನಾವು ನೋಡಿದ ಸಂಗತಿಗಳನ್ನು, ನಮ್ಮ ಅನುಭವಗಳನ್ನು ಮರೆತು ಬಿಟ್ಟು ನಾವು ಗುಣಗುಟ್ಟುವಂತ ಸ್ಥಿತಿಗೆ ಬರಬಾರ್ದು. ಅನೇಕ ಬಾರಿ ನಾವೇನ್ ಮಾಡ್ತೇವೆ, ಈಗ ನಿನ್ನೆ ಒಂದು ಅದ್ಭುತ ನಡೆದಿರ್ತದೆ, ಇವತ್ತು ಯಾವುದೇ ಒಂದು ಕಷ್ಟ ಬಂದ ತಕ್ಷಣನೇ ಆ ಅದ್ಭುತವನ್ನು ಬಿಟ್ಟು ಬಿಡ್ತೇವೆ, ಬಂದ ಕಷ್ಟದ ಮೇಲೆ ಗಮನ ಬಿಡ್ತೇವೆ, ಬಂದ ಕಷ್ಟವನ್ನೇ ನೋಡ್ತಾ ಇರ್ತೇವೆ.
ಯಾರಾದರೂ ಒಂದು ಸ್ವಲ್ಪ ಒಂದು ಎರಡು ಮಾತು ಹೇಳಿದ್ರೆ ಸಾಕು, ಆ ಮಾತನ್ನು ಕುರಿತೇ ನಾವು ಮಾತನಾಡ್ತಿರ್ತೇವೆ. ನಮ್ಮನ್ನು ಭೇಟಿಯಾದವರೊಟ್ಟಿಗೆ ಏನ್ ಮಾಡ್ತೇವೆ, ಅವರು ಹೇಳಿದ ಮಾತಿನ ಬಗ್ಗೆನೇ ಮಾತನಾಡ್ತಿರ್ತೇವೆ. ಯಾಕೆ? ನಮ್ಮ ಮನಸ್ಸು ಅಷ್ಟು ಒಂದು ಅನೇಕ ಬಾರಿ ಸೋತು ಹೋಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಅದರ ವಿಷಯದಲ್ಲಿ ಜಾಗರೂಕತೆಯುಳ್ಳವನಾಗಿದ್ದಿರಬೇಕೆಂಬುದಾಗಿ ಪ್ರಿಯರೇ. ಅದಕ್ಕೆ ಬೇರೆ ನಾವೇನು ಮಾಡ್ಲಿಕ್ಕೆಲ್ಲ, ನಮ್ಮನ್ನು ಸಮರ್ಪಿಸಿಕೊಂಡ್ರೆ ಸಾಕು. ದೇವರೇ, ನನ್ನನ್ನು ಕಾಪಾಡುವಾತನು ನೀನು. ಎಷ್ಟು ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಿ. ಈಗ ಇಂಥ ಕಷ್ಟದಲ್ಲಿ ನಾವು ಹಾದು ಹೋಗುತ್ತಿದ್ದೇವೆ, ಇಂಥ ಚಿಂತೆ ನಮಗೆ ಬಂದಿದೆ, ಇಂಥವ್ರು ನಮಗೆ ಇಂಥ ಒಂದು ಮಾತುಗಳನ್ನು ಹೇಳಿ ನಮಗೆ ಬಹಳ ನೋವಾಗಿದೆ, ಅಥವಾ ಇಂಥ ತಪ್ಪುಗಳನ್ನು ಮಾಡಿ ನಾನು ಬಿದ್ದು ಹೋಗಿದ್ದೇನೆ. ಕರ್ತನೆ, ಈಗ ನಿನ್ನ ಸಹಾಯವನ್ನು ಕೇಳುವುದಕ್ಕಾಗಿ ನಾನು ಬಂದಿದ್ದೇನಲ್ಲ. ದೇವರೇ, ನೀನು ಕಳೆದ ದಿನಗಳಲ್ಲಿ ಮಾಡಿದ ಅದ್ಭುತ, ಕೊಟ್ಟ ಬಿಡುಗಡೆ ನೆನಪಿಗೆ ತಂದುಕೊಳ್ಳುತ್ತಿದ್ದೇನೆ. ಒಂದು ಸಾರಿ ನನ್ನೊಟ್ಟಿಗೆ ಮಾತನಾಡು. ಆಗ ನಿನ್ನ ಕರ್ತನು, ಓ ನನ್ನ ಮಗನು, ನನ್ನ ಮಗಳು ನಾನು ಮಾಡಿದ ಅದ್ಭುತಗಳನ್ನು ಮರೆಯಲಿಲ್ಲ, ಅನುಭವಿಸಿದ ಅನುಭವಗಳನ್ನು ಬಿಟ್ಟು ಬಿಡಲಿಲ್ಲ, ನನ್ನ ಐಕ್ಯತೆಗೆ ತಿರುಗಿ ಬಂದಿದ್ದಾಳೆ, ನಾನು ಅವಳನ್ನು ಸಂಧಿಸುತ್ತೇನೆ, ಅವನನ್ನು ಸಂಧಿಸುತ್ತೇನೆ ಎಂಬುದಾಗಿ ಹೇಳಿ ದೇವರು ತನ್ನ ಕೃಪೆಯಿಂದ ನನ್ನನ್ನು ನೀನು ಸಂಧಿಸಬೇಕೆಂಬುದಾಗಿ ಈ ಹೊತ್ತು ಈ ಮಾತುಗಳನ್ನು ನನ್ನೊಂದಿಗೆ ನಿನ್ನೊಂದಿಗೆ ಆತನು ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಎಷ್ಟೊಂದು ಒಳ್ಳೆಯ ದೇವರು ನಮಗಾಗಿದ್ದಾನಲ್ಲ, ಎಷ್ಟೊಂದು ಪ್ರೀತಿ ಮಾಡುವ ಕರ್ತನು ನಮ್ಮೊಟ್ಟಿಗೆ ಇದ್ದಾನಲ್ಲ. ನಾವು ಅದನ್ನು ಮರೆತು ಬಿಡಬಾರದು. ನಾವು ಆತನನ್ನು ಬಿಟ್ಟು ದೂರ ಹೋಗಬಾರದು. ಬರೀ ಅದ್ಭುತಕ್ಕಾಗಿ ಮಾತ್ರ ಆತನನ್ನು ಹುಡುಕಬಾರದು. ಆತನೊಟ್ಟಿಗೆ ನಾವು ಮಾತನಾಡುವವರಾಗಬೇಕು. ಆತನು ಮಾಡಿದ ಅದ್ಭುತಗಳನ್ನು ನಾವು ನೆನಪಿಗೆ ತಂದುಕೊಳ್ಳುವವರಾಗಬೇಕು. ಕೆಳಗಿನ ವಚನ ಏನು ಹೇಳ್ತದೆ ನೋಡಿ, ಅದನ್ನು ನಾವು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಏನ್ ಮಾಡ್ಬೇಕಂತ ತಿಳಿಸುತ್ತಾ ಬರ್ಬೇಕಂತೆ. ಇವತ್ತು ಒಂದು ಸಾರಿ ನಾವು ನೋಡುವಾಗ, ಮಕ್ಕಳ ಸ್ಥಿತಿಗತಿಗಳು ಅನೇಕ ಕಡೆಗಳಲ್ಲಿ ನೋಡುವಾಗ ನಮಗೆ ಬೇಸರ ಆಗ್ತದೆ. ಯಾಕೆಂಬುದಾಗಿ ಹೇಳಿದರೆ, ಒಂದು ಕಡೆಯಲ್ಲಿ ತಂದೆ ತಾಯಿಗಳು ಕೂಡ ತಾವು ಏನು ಮಾಡುತ್ತಿದ್ದೇವೆ ಎಂಬುದಾಗಿ ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಮಕ್ಕಳನ್ನು ಯಾವ ರೀತಿಯಲ್ಲಿ ಪೋಷಣೆ ಮಾಡಬೇಕೆಂಬುದಾಗಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ತಂದೆ ತಾಯಿಗಳು ಅವರಿಗಿಷ್ಟ ಬಂದ ಹಾಗೆ ಹೋಗ್ತಾರೆ, ಮಕ್ಕಳು ಮಕ್ಕಳಿಗೆ ಇಷ್ಟ ಬಂದ ಹಾಗೆ ಹೋಗ್ತಾರೆ. ಇವತ್ತು ಎಲ್ಲದಕ್ಕಿಂತಲೂ ದೊಡ್ಡದಾಗಿ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯದಲ್ಲಿ ಬಂದಂತ ಒಂದು ತಡೆಗೋಡೆ ಯಾವುದೆಂಬುದಾಗಿ ಹೇಳಿದರೆ ಮೊಬೈಲ್. ಬಹಳ ಕೆಟ್ಟದಾಗಿ ಮನುಷ್ಯನನ್ನು ನಷ್ಟ ಮಾಡುವಂತ, ಮಕ್ಕಳ ಬದುಕನ್ನು ಹಾಳು ಮಾಡುವಂತ ಒಂದು ಸಾಧನವಾಗಿದೆ. ಇವತ್ತು ನೋಡಿ, ಒಂದು ಸಣ್ಣ ಮಗು, ಅದಕ್ಕೆ ಊಟ ತಿನ್ನಿಸ್ಬೇಕಾದ್ರೂ ಏನ್ ಮಾಡ್ತೇವೆ ನಾವು? ಹಳೆತನ್ನೆಲ್ಲ ಮರೆತು ಬಿಟ್ಟೆವು. ಈಗ ಮೊಬೈಲ್, ನಾವು ಹೇಳ್ತೇವೆ, ಅಯ್ಯೋ ಕೈಯಲ್ಲಿ ಮೊಬೈಲ್ ಇದ್ರೆ ಮಾತ್ರ ಮಗು ಊಟ ಮಾಡ್ತದೆ ಎಂಬುದಾಗಿ. ಅದು ಬೆಳೆಯುತ್ತಾ ಏನ್ ಮಾಡ್ತದೆ, ಆ ಮೊಬೈಲ್ ಅನ್ನೇ ಹತ್ತುಕೊಳ್ತದೆ. ಮತ್ತೆ ನಾವು ಹೇಳ್ತೇವೆ, ಮೊಬೈಲ್ ಬಿಟ್ಟು ಬಿಡು. ಕಲಿಸಿದ್ಯಾರು? ಹುಟ್ಟಿದ ಮಗುಗೆ ಏನಾದ್ರೂ ಮೊಬೈಲ್ ಏನೆಂಬುದಾಗಿ ಗೊತ್ತಿದೆನಾ? ಇಲ್ಲ. ಯಾರು ಕಲಿಸಿದೆವು? ತಂದೆ ತಾಯಿಗಳಾದ ಹಿರಿಯರಾದ ನಾವು ಕಲಿಸಿದೆವು. ನಾನು ಒಂದು ಕಡೆಯಲ್ಲಿ ನಾನು ಹೀಗೆ ಹೇಳಿದೆ, ಏನೆಂಬುದಾಗಿ ಹೇಳಿದ್ರೆ, ಈಗ ಟಚ್ ಸ್ಕ್ರೀನ್ ಮೊಬೈಲ್ ಇರುವಂತವರೆಲ್ಲ ಅವರ ಮಕ್ಕಳಿಗೆ ಟಚ್ ಸ್ಕ್ರೀನ್ ಕೊಟ್ಟು ಊಟ ಕೊಡ್ತಾರೆ. ಟಚ್ ಸ್ಕ್ರೀನ್ ಮೊಬೈಲ್ ಇಲ್ಲದ ಮನೆಗಳಲ್ಲಿ ಮಣ್ಣು ತಿನ್ನಿಸ್ತಾರೆ ಮಕ್ಕಳಿಗೆ. ಅವರು ಊಟ ತಿನ್ನಿಸುವುದಿಲ್ವಾ? ಅವರ ಮಕ್ಕಳು ಬೆಳೀತಾ ಇಲ್ವಾ? ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇಲ್ವಾ? ಇದೆಲ್ಲ ನಾವುಗಳು ಏನ್ ಮಾಡಿದೆವು ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಲೋಕದ ವ್ಯರ್ಥವಾದ ಸಂಗತಿಗಳಿಗೆ ಕೇಂದ್ರೀಕರಿಸಿಕೊಟ್ಟು ದೇವರು ಹೇಳಿದ ಮಾತುಗಳನ್ನು ಬಿಟ್ಟು ಬಿಟ್ಟಿದ್ದೇವೆ. ದೇವರಿಗಾಗಿ ಕೊಡತಕ್ಕಂಥ ಘನತೆಯನ್ನು ಬಿಟ್ಟು ಬಿಟ್ಟಿದ್ದೇವೆ. ಅದರಿಂದ ಇಸ್ರೇಲರ ಕುರಿತಾಗಿ ಅವತ್ತು ದೇವರು ಹೇಳಿರುವುದಾದರೆ, ಇವತ್ತು ನಿನ್ನ ಕುರಿತಾಗಿ ದೇವರು ಹೇಳ್ತಿದ್ದಾರೆ, ಜಾಗರತೆಯಿಂದ ಇರು. ನಿನ್ನ ಮನಸ್ಸನ್ನು ನೀನೇನ್ ಮಾಡ್ಕೊಳ್ಬೇಕಂತೆ, ಕಾಪಾಡಿಕೊಳ್ಳಬೇಕು. ದೇವರೆಂಬುದಾಗಿ ನನ್ನನ್ನು ಕಂಡುಕೊಂಡು ನನ್ನನ್ನು ಅರಿತು ಜೀವಿಸುವ ನಿನ್ನ ಜೀವಿತದಲ್ಲಿ ನನ್ನ ಆಜ್ಞೆಗಳಿಗೆ ನೀನು ಒಳಗಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಇವತ್ತು ನಿನ್ನೊಟ್ಟಿಗೆ ದೇವರು ಮಾತನಾಡುತ್ತಾ ಇದ್ದಾನೆ. ಇವತ್ತು ಮಕ್ಕಳಿಗೆ ನಾವು ವಿಧೇಯತೆ ಏನೆಂಬುದಾಗಿ ಹೇಳಿದ್ರೆ ಕಲಿಸ್ತೇವ? ದೀನತೆ ಏನೆಂಬುದಾಗಿ ಹೇಳಿ ನಾವು ಮಕ್ಕಳಿಗೆ ಕಲಿಸ್ತೇವ? ಅಥವಾ ಅನೇಕ ತಂದೆ ತಾಯಿಗಳಿಗೆ ಇವತ್ತು ವಿಧೇಯತೆ ಅಂದ್ರೆ ಏನು, ದೀನತೆ ಅಂದ್ರೆ ಏನು, ಒಂದು ಶಿಸ್ತುಬದ್ಧ ಬದುಕಂದ್ರೆ ಏನು, ಒಂದು ಕ್ರಮ ಎಂದರೇನು, ಅನೇಕ ಕಡೆಗಳಲ್ಲಿ ನಾವು ನೋಡುವಾಗ ಅದಿಲ್ಲದೆ ಹೋಗಿದೆ ಪ್ರಿಯರೇ. ಅದರಿಂದ ಅದನ್ನು ಮಕ್ಕಳಿಗೂ ಕೂಡ ಕಲಿಸುವಂತ ಸ್ಥಿತಿಗೆ ಅವರು ತಪ್ಪಿ ಹೋಗಿದ್ದಾರೆ ಪ್ರಿಯರೇ. ಬಹಳ ಆಪತ್ತಿನ ಒಂದು ಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ಜನರು ಜೀವಿಸುತ್ತಿದ್ದಾರೆ. ಆದರೆ ನಿನ್ನೊಂದಿಗೆ ಇವತ್ತು ದೇವರು ಮಾತನಾಡ್ತಾ ಇದ್ದಾನೆ, ನನ್ನ ಮಗನೇ, ನನ್ನ ಮಗಳೇ, ಎಷ್ಟೊಂದು ಕಾರ್ಯಗಳನ್ನು ನಾನು ಮಾಡಿದೆ, ಎಷ್ಟೊಂದು ಅಪ್ಪಣೆಗಳನ್ನು ನಾನು ಕೊಟ್ಟೆ, ಎಷ್ಟೊಂದು ಎಚ್ಚರಿಕೆ ನಾನು ನಿನಗೆ ಕೊಟ್ಟೆ. ನೀನು ಬಿದ್ದು ಹೋಗಬೇಡ, ನೀನು ನಾಶವಾಗಿ ಹೋಗಬೇಡ, ನೀನು ಆಪತ್ತಿಗೊಳಗಾಗಬೇಡ. ನೀನು ಅದನ್ನು ಕೈಕೊಳ್ಳಬೇಕು. ನೀನು ನನ್ನ ಸತ್ಯವೇದವನ್ನು ಸ್ವಲ್ಪ ಧ್ಯಾನ ಮಾಡಬೇಕು. ಒಂದು ವೇಳೆ ಅನೇಕ ಬಾರಿ ಕೆಲವರಿಗೆ ಓದಲಿಕ್ಕೆ ಬರುವುದಿಲ್ಲ,
ಇವತ್ತೊಬ್ಬ ಸಹೋದರರು ಬೆಳಿಗ್ಗೆ ನನ್ನೊಟ್ಟಿಗೆ ಫೋನಲ್ಲಿ ಮಾತನಾಡುವಾಗ ಹೇಳಿದರು, ಬ್ರದರ್, ನನಗೆ ಓದಲಿಕ್ಕೆ ಈಗ ಕಣ್ಣು ಕಾಣ್ತಾ ಇಲ್ಲ ಎಂಬುದಾಗಿ. ಕಣ್ಣು ಕಾಣುವ ಸ್ವಲ್ಪ ಮೊಬೈಲ್ ನೋಡಿದ್ರು ಅವರು. ಈಗ ಹೇಳ್ತಾರೆ, ಸತ್ಯವೇದ ನನಗೆ ಓದಲಿಕ್ಕೆ ಆಗಲಿಲ್ಲ ಎಂಬುದು. ನಾನು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ತಪ್ಪುಗಳನ್ನು ಒಪ್ಪಿಕೊಳ್ಳ್ರಿ, ಪ್ರಾರ್ಥನೆ ಮಾಡುವ. ಅದ್ಭುತ ಮಾಡುವ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಪ್ರಿಯರೇ ಅರ್ಥ ಮಾಡಿಕೊಳ್ಳೋಣ. ಲೋಕದ ವ್ಯರ್ಥವಾದ ಸಂಗತಿಗಳಿಗಾಗಿ ನಾವು ಹಾಳಾಗಿ ಹೋಗುವುದು ಬೇಡ. ಆದ್ದರಿಂದ ನಾವು ವ್ಯರ್ಥವಾದ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ನಾವು ನಾಶವಾಗುವುದು ಬೇಡ ಪ್ರಿಯರೇ. ಲೋಕವು, ಲೋಕದ ಸಂಗತಿಗಳು ನಶಿಸಿ ಹೋಗುತ್ತಾ ಇದೆ. ಆದರೆ ನಾವು ನಾಶ ಆಗಬಾರದು. ನಮ್ಮ ಮನಸ್ಸುಗಳನ್ನು ಕೇಂದ್ರೀಕೃತ ಮಾಡಿಕೊಳ್ಳಬೇಕು. ಸತ್ಯವನ್ನು ಅರಿಯದಂಥ ಸ್ಥಿತಿಯಲ್ಲಿ ನಷ್ಟವಾಗಿ ಹೋಗಬಾರದೆಂದು ಇವತ್ತು ನನ್ನೊಂದಿಗೆ ನಿನ್ನೊಂದಿಗೆ ದೇವರು ಮಾತನಾಡ್ತಾ ಇದ್ದಾನೆ. ನಾವು ಹೇಳ್ತೇವೆ, ಅಯ್ಯೋ ನನ್ನ ಮಗು ಅದು ತಿಂದಿಲ್ಲ, ನನ್ನ ಮಗು ಇದು ತಿಂದಿಲ್ಲ, ನನ್ನ ಮಗಳು ಅದನ್ನು ಬೇಡ ಅಂತ ಹೇಳ್ತಾಳೆ, ನನ್ನ ಮಗನು ಇದನ್ನು ಬೇಡ ಅಂತ ಹೇಳ್ತಾಳೆ. ಎಷ್ಟು ತಂದೆ ತಾಯಿಗಳು ನಾವು ಹೇಳ್ತೇವೆ, ನನ್ನ ಮಕ್ಕಳು ದೇವರ ವಾಕ್ಯವನ್ನೇ ಓದುವುದಿಲ್ಲ ಎಂಬುದಾಗಿ. ಎಷ್ಟು ತಂದೆ ತಾಯಿಗಳು ಹೇಳಲಿಕ್ಕೆ ಸಾಧ್ಯ ಉಂಟು, ನನ್ನ ಮಗನು ವಾಕ್ಯವನ್ನು ಕಲಿಯುತ್ತಿಲ್ಲ ಎಂಬುದಾಗಿ. ಇಲ್ಲವೇ ಎಂಬುದಾಗಿ ನಾನು ಹೇಳುವಂಥದ್ದಲ್ಲ. ಇದ್ದಾರೆ ಪ್ರಿಯರೇ, ಬಹಳ ಸ್ವಲ್ಪ ಜನ, ಬಹಳ ಕಡಿಮೆ ಜನ. ಅದರಿಂದ ದೇವರು ಎಚ್ಚರಿಸಿ ಹೇಳ್ತಿದ್ದಾನೆ, ನನ್ನ ಆಜ್ಞೆಗಳನ್ನು ನೀವು ಕೈಕೊಳ್ಳಬೇಕು, ನಿಮ್ಮ ಮಕ್ಕಳಿಗೂ ಕಲಿಸಬೇಕು, ಆಮೇಲೆ ಮೊಮ್ಮಕ್ಕಳಿಗೂ ತಿಳಿಸಬೇಕೆಂಬುದಾಗಿ. ಅದು ನಮ್ಮ ಜವಾಬ್ದಾರಿಯಾಗಿದೆ ಪ್ರಿಯರೇ. ಅದನ್ನು ಎಚ್ಚೆತ್ತುಕೊಂಡು ನಾವು ಜೀವಿಸಬೇಕಾಗಿದೆ. ನಮ್ಮ ಮನಸ್ಸು ಏನಾಗಿದೆ, ಯಾವುದರ ಮೇಲೆ ಹೊಂದಿಕೆಯಾಗಿದೆ? ಲೋಕದ ಆಸ್ತಿಗಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆಯಾ? ಅಥವಾ ಯಾವುದೇ ಒಂದು ಲೋಕದ ಸಂಪತ್ತುಗಳನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ನಾವು ನಮ್ಮ ಮನಸ್ಸು ಯಾವುದನ್ನಾದ್ರೂ ಎದುರು ನೋಡ್ತಾ ಇದೆಯಾ? ಅಥವಾ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಕಪಟ, ಒಂದು ರೀತಿಯ ವಂಚನೆ, ಒಂದು ರೀತಿಯ ಗರ್ವ, ಒಂದು ರೀತಿಯ ಅಹಂ, ಒಂದು ರೀತಿಯ ಏನು ಹೇಳಬೇಕಾದಂತ ಹೇಳಿದರೆ ಎಲ್ಲ ರೀತಿಯ ಹೊಟ್ಟೆ ಕಿಚ್ಚುಗಳು ನಮ್ಮ ಮನಸ್ಸಿನಲ್ಲಿ ಉಳಿದಿದೆಯಾ? ಕಹಿತನ ಇದೆಯಾ? ಇದು ಇರುವಲ್ಲಿ ನಿನ್ನ ಜೀವಿತವು ಅದು ನಷ್ಟವಾಗಿ ಹೋಗ್ತದೆ ಪ್ರಿಯರೇ. ಅದೆಲ್ಲವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ದೇವರು ತನ್ನ ಆಜ್ಞೆಗಳನ್ನು ನನಗೆ ನಿನಗೆ ಕೊಟ್ಟಿದ್ದಾನೆ. ಆ ಕಾಲದಲ್ಲಿ ಮೋಶೆಯ ಮುಖಾಂತರ ಇಸ್ರೇಲಿಗೆ ತನ್ನ ಆಜ್ಞೆಗಳನ್ನು ಕೊಟ್ಟನು. ಈಗ ಅದೇ ನಾವು ಓದಿದ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಏನು ಹೇಳ್ತದೆ ಎಂಬುದಾಗಿ ಹೇಳಿದರೆ, ನೀವು ಹೊಳೆದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾ ವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು, ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು. ಬರೀ ಅದ್ಭುತ ಅಲ್ಲ, ಬರೀ ಬಿಡುಗಡೆ ಅಲ್ಲ, ಬರೇ ನಮಗೆ ಬೇಕಾದಂಥ ಲೋಕದ ಸಂಗತಿಗಳಲ್ಲ. ದೇವರ ಆಜ್ಞೆಗಳು ನಿಮ್ಮ ಜೀವಿತದಲ್ಲಿ ಬಹಳ ಅಗತ್ಯವಾದದ್ದು ಪ್ರಿಯರೇ, ಬಹಳ ಅಮೂಲ್ಯವಾದದ್ದು ಪ್ರಿಯರೇ. ಅದಕ್ಕಾಗಿ ನನ್ನೊಂದಿಗೆ ನಿನ್ನೊಂದಿಗೆ ದೇವರು ಮಾತನಾಡ್ತಿದ್ದನಲ್ಲ, ನನ್ನ ಮಗಳೇ, ನನ್ನ ಮಗನೆಂಬುದಾಗಿ ಪ್ರೀತಿಯಿಂದ ಕರೀತಿದ್ದನಲ್ಲ. ನೀನು ನನಗಾಗಿ ಏನನ್ನು ತೆರ ಮಾಡುವುದು ಬೇಡ, ನನಗೋಸ್ಕರವಾಗಿ ನೀನು ಎಲ್ಲೂ ಹೋಗುವುದು ಬೇಡ. ನೀನಿರುವ ಸ್ಥಳದಲ್ಲಿ ನನ್ನ ತಂದೆಯೇ ಎಂದು ಕರೆಯುವುದಾದರೆ, ನನ್ನ ಕರ್ತನೆ, ನನ್ನ ದೇವರೇ ಎಂಬುದಾಗಿ ಕರೆಯುವುದಾದರೆ, ಒಂದು ವೇಳೆ ಯೇಸುವೇ ಎಂದು ನೀನು ಕರೆಯುವುದಾದರೆ, ನೀನು ಇರುವಂತ ಸ್ಥಳದಲ್ಲಿ ಬಂದು ನಾನು ದೊಡ್ಡ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ. ಆದರೆ ಮಾಡಿದ ಕಾರ್ಯಗಳನ್ನು ಎಷ್ಟು ಮಾತ್ರಕ್ಕೂ ಮರೆಯಬಾರದೆಂಬುದಾಗಿ ಆತನು ಹೇಳುತ್ತಿದ್ದಾನೆ. ಯೇಸು ಸ್ವಾಮಿಯು ತನ್ನ ಶಿಷ್ಯರೊಂದಿಗೂ ತನ್ನೊಂದಿಗೆ ಸೇರಿ ಬಂದ ಜನರೊಂದಿಗೂ ಆತನು ಮಾತನಾಡುವಂತಹ ಸಂದರ್ಭದಲ್ಲಿ ಇದೇ ಮತ್ತಾಯನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಮಾತನ್ನು ತನ್ನನ್ನು ಹುಡುಕಿ ಬಂದ ಜನರಿಗೆ ಆತನು ಹೇಳ್ತಿದ್ದಾನೆ, ತನ್ನ ಜೊತೆಯಲ್ಲಿದ್ದಂಥ ಜನರಿಗೆ ಆತನು ಹೇಳ್ತಿದ್ದಾನೆ. ಆದ್ದರಿಂದ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಬಹಳ ಉತ್ತಮವಾದ ಸಂಗತಿಯನ್ನು, ಉತ್ತಮವಾದ ಮಾತನ್ನು ತನ್ನನ್ನು ಹುಡುಕಿಕೊಂಡು ಬಂದಂತ ತನ್ನ ಜನರಿಗೆ ಆತನು ಹೇಳ್ತಿದ್ದಾನೆ, ತನ್ನ ಮಕ್ಕಳಿಗೆ ಆತನು ಹೇಳ್ತಿದ್ದಾನೆ, ತನ್ನ ಶಿಷ್ಯರೊಂದಿಗೆ ಆತನು ಮಾತನಾಡುವಾಗ ಹೇಳ್ತಿದ್ದಾನೆ, ಆತನು ಉಪದೇಶ ಮಾಡ್ತಿದ್ದಾನೆ. ಏನೆಂಬುದಾಗಿ ಹೇಳಿದರೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 21ನೇ ವಚನದಲ್ಲಿ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಆದರೆ ಈ ಲೋಕದಲ್ಲಿ ಯಾವುದಕ್ಕಾಗಿ ನಾವು ಪ್ರಯಾಸ ಪಡುವವರಾಗಿದ್ದೇವೆ? ದೇವರು ಮಾಡಿದ ಅದ್ಭುತಗಳನ್ನು ನಾವು ನೆನಪಿಗೆ ತಂದುಕೊಂಡವರಾಗಿದ್ದೇವೆಯಾ? ದೇವರ ಅತಿಶಯ ಕಾರ್ಯಗಳನ್ನು ನಾವು ನೆನಪಿಗೆ ತಂದುಕೊಂಡು ಆತನಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆಯಾ? ದೇವರು ಮಾಡಿದಂಥ ಅದ್ಭುತಗಳನ್ನು, ಕೊಟ್ಟಂತ ರಕ್ಷಣೆಯನ್ನು ನಮ್ಮ ಮಕ್ಕಳಿಗೆ ನಾವು ಹೇಳುತ್ತಿದ್ದೇವೆಯಾ? ದೇವರ ಮಾರ್ಗ ಇದಾಗಿದೆ, ಸತ್ಯದ ಮಾರ್ಗ ಇದಾಗಿದೆ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀನದನ್ನು ಓದಬೇಕು, ನೀನದನ್ನು ಕೇಳಬೇಕೆಂಬುದಾಗಿ ನಾವು ಮಕ್ಕಳಿಗೆ ಹೇಳುತ್ತಿದ್ದೇವೆಯಾ? ಅಥವಾ ಆ ಅನುಭವ ನಮಗೆ ಇದೆಯಾ? ದೇವರ ವಾಕ್ಯ ನಾವು ಧ್ಯಾನ ಮಾಡುತ್ತಿದ್ದೇವೆಯಾ? ಅಥವಾ ಲೋಕದ ಸಂಗತಿಗಳಿಗಾಗಿ, ಲೋಕದ ಆಸ್ತಿಗಳ ಮೇಲೆ ಮನಸ್ಸಿಟ್ಟವರಾಗಿ ಜೀವಿಸುತ್ತಿದ್ದೇವೆಯಾ? ನಮ್ಮ ಆಸ್ತಿ ಪರಲೋಕ ರಾಜ್ಯದಲ್ಲಿದೆ. ಅಂದ್ರೆ ಈ ಲೋಕದಲ್ಲಿ ನಮಗೆ ಏನು ಬೇಡ, ಅನಾಥರಾಗಿರ್ಬೇಕೆಂಬುದಾಗಿ ಅಲ್ಲ.
ದೇವರಿಗಾಗಿ ನಾವು ಜೀವಿಸುವರಾಗೋಣ. ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನಿನ್ನ ಬಳಿಗೆ ನಾವು ಸೇರಿ ಬಂದಿದ್ದೇವೆ. ನಿನ್ನ ಮಾತುಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದೆ ಅಪ್ಪ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಬದುಕು, ಪ್ರತಿಯೊಬ್ಬರ ಜೀವಿತ ಅದು ನಿನಗೆ ಮಹಿಮೆ ತರಲಿ. ಅವರ ಬದುಕಿನಲ್ಲಿ ಹೊಸ ಕಾರ್ಯಗಳು ನಡೆಯಲಿ. ಯಾವುದನ್ನು ಮರೆತು ಬಿಡದೆ ತಾವು ಅನುಭವಿಸಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ತಿಳಿಸಿ ಅವರ ಬದುಕದು ಶುಭವುಳ್ಳದಾಗಿರಲಿ. ಯೇಸು ನಾಮದಲ್ಲಿ ಬೇಡಿದೆವು ಪ್ರೀತಿಯುಳ್ಳ ತಂದೆಯೇ, ಆಮೆನ್.